ಸ್ನೇಹಿತರೆ, ದೇಶದ ಆರ್ಥಿಕ ರಾಜಧಾನಿ ಎಂದೇ ಕರೆಸಿಕೊಳ್ಳುವಂತ ಮುಂಬೈ, ಬೃಹನ್ ಮುಂಬೈ, ಇದೀಗ ಬೃಹನ್ ಮುಂಬೈಗೆ ನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಯ ಮೈತ್ರಿಕೂಟಕ್ಕೆ ಭರ್ಜರಿಯಾದಂತ ಗೆಲುವು ಸಿಕ್ಕಿರುವಂತದ್ದು. ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ನಮ್ಮ ಸೀನಿಯರ್ ಆದಂತ ಜನಾರ್ದನ್ ಸೇರಿದ್ದಾರೆ. ಸರ್, ಇಲ್ಲ ಒಂದ್ ಕಡೆ ಈ ಬೃಹನ್ ಮುಂಬೈನಲ್ಲಿ ಈ ರೀತಿಯ ಒಂದು ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿಯ ಮೈತ್ರಿಕೂಟಕ್ಕೆ ಅಭೂತಪೂರ್ವವಾದಂತ ಗೆಲುವು ಸಿಕ್ಕಿರುವಂತದ್ದು. ಇದು ಮುಂಬರುವ ನಮ್ಮ ಬೆಂಗಳೂರಿನ ಚುನಾವಣೆ, ಮುಂದೆ ಪಾಲಿಕೆ ಚುನಾವಣೆ, ಸ್ಥಳೀಯ ಚುನಾವಣೆಗಳಿಗೂ ಒಂದ್ ರೀತಿ ಮುನ್ನುಡಿ ಬರೆಯುತ್ತಾ ಅಂತ ಹೇಳಿ. ಖಂಡಿತ ಆಗ್ಬೋದು. ಇದು ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಬರ್ತಾ ಇದೆ. 227 ಕ್ಷೇತ್ರದಲ್ಲಿ ಅವರು ಬಹುಮತ ಸಾಧಿಸಿ, ಮೈತ್ರಿಕೂಟ ಬಹುಮತ ಸಾಧಿಸಿ ಅಧಿಕಾರ ಚುಕ್ಕಾಣಿ ಹಿಡಿಯುವತ್ತ ಹೋಗ್ತಾ ಇದ್ದಾರೆ. ಫಡ್ನವೀಸು ಮತ್ತು ಏಕನಾಥ್ ಶಿಂದೆ ಮೈತ್ರಿಕೂಟ ಏನು ಮಾಡ್ಕೊಂಡಿದ್ರು, ಅವ್ರ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಗಿದೆ. ಇಲ್ಲಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಪ್ಲಾನ್ ಚೆನ್ನಾಗಿ ವರ್ಕೌಟ್ ಆಗಿದೆ. ಮತ್ತು ಏನು ಇನ್ನೊಂದು UBT, ಈ ಉದ್ಧವ್ ಠಾಕ್ರೆ ಏನು ಟೀಮ್ ಮಾಡ್ಕೊಂಡಿದ್ರು, ಅವರು ಏನು 30 ವರ್ಷಗಳ ಕಾಲ, ಅಂದರೆ ಸರಿಸುಮಾರು ಹೆಚ್ಚು ಕಡಿಮೆ 4 ದಶಕಗಳ ಕಾಲ ಬಾಳಾ ಠಾಕ್ರೆ, ಅವ್ರ ತಂದೆ ಬಾಳಾ ಠಾಕ್ರೆ, ನಂತರ ಉದ್ಧವ್ ಠಾಕ್ರೆ ಅವರ ಹಿಡಿತದಲ್ಲೇ ಇತ್ತು ಈ ಮಹಾನಗರ ಪಾಲಿಕೆ. ಈಗ ಅವರ ಹಿಡಿತದಿಂದ ಜಾರಿದೆ. ಈಗ ಅದು ಏಕನಾಥ್ ಶಿಂದೆ ಮತ್ತು ಈಗ ಹಾಲಿ ಮುಖ್ಯಮಂತ್ರಿ ಫಡ್ನವೀಸ್ ಇದ್ದಾರಲ್ಲ, ಅವರ ಒಂದು ಮೈತ್ರಿಕೂಟಕ್ಕೆ ಬಂದಿದೆ. ಬಹುತೇಕ ಅಲ್ಲಿ ಬಿಜೆಪಿ ಹೆಚ್ಚಿನ 100 ಹತ್ರ ಬಂದಿದೆ ಅಂತ ಕೇಳ್ಪಟ್ಟಿದ್ವಿ. ಇನ್ನೂ ಬಂದಿಲ್ಲ, ವಿವರವಾದ ಅಂಕಿಅಂಶ ಇನ್ನು ಬಂದಿಲ್ಲ. ಬಟ್ ಈ ಮೈತ್ರಿಕೂಟ ಅಧಿಕಾರ ಹಿಡಿಯುವ ಸಾಧ್ಯತೆ ಇದೆ ಅಲ್ಲಿ. ಅದು ಏನಂದ್ರೆ, ನಿಮಗೆ ನೋಡಿ, ಏಷ್ಯಾದಲ್ಲಿ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅದು. ಸರಿಸುಮಾರು 70-75 ಸಾವಿರ ಕೋಟಿ ಬಜೆಟ್ ಇರುವಂತ ಪಾಲಿಕೆ. ಮತ್ತೆ ನೀವು ಹೇಳ್ದಂಗೆ ಆರ್ಥಿಕ ರಾಜಧಾನಿ ಮಹಾರಾಷ್ಟ್ರ ಮತ್ತೆ ಮುಂಬೈ ಆರ್ಥಿಕ ರಾಜಧಾನಿ. ಅತಿ ಹೆಚ್ಚು ಸಂಪನ್ಮೂಲ ಕ್ರೋಢೀಕರಣ ಆಗುವಂತ ಪಾಲಿಕೆಯಲ್ಲಿ ಆ ಪಾಲಿಕೆಯ ಅಧಿಕಾರ ಹಿಡಿಬೇಕು ಅಂತ ಬಹಳಷ್ಟು ಪಕ್ಷಗಳು ಪೈಪೋಟಿಯನ್ನ ಮಾಡ್ತವೆ. ಈಗ ಬಿಜೆಪಿ ಮತ್ತೆ ಈ ಏನು ಮೈತ್ರಿಕೂಟಗಳು, ಉದ್ಧವ್ ಠಾಕ್ರೆ ಶಿವಸೇನೆಯಲ್ಲಿ 2 ಆಗಿತ್ತು, ಶಿಂದೆ ಸೇನೆ ಮತ್ತೆ ಉದ್ಧವ್ ಠಾಕ್ರೆ ಸೇನೆ ಇತ್ತು. ಆ ಮೈತ್ರಿಕೂಟಗಳ ನಡುವೆ ಫೈಟು, ಪ್ಲಸ್ ಬಿಜೆಪಿ ಏಕನಾಥ್ ಶಿಂದೆ ಇವರಿಗೆ ಇದಿತ್ತು, ಶರದ್ ಪವಾರ್ ಇವ್ರ ನಡುವೆ ಫೈಟ್ ಇತ್ತು. ಅವರಲ್ಲಿ ಮಹಾಯುತಿ ಅಂತ ಒಂದು ಮಾಡ್ಕೊಂಡಿದ್ರು ಪಡೆ. ಮತ್ತೆ ಕಾಂಗ್ರೆಸ್ ಈ ಬಾರಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. ಅವರು ಈ ಸರಿ 14-15 ಸೀಟಲ್ಲಿ ಅವರು ಬಂದಿದ್ದಾರೆ. ಈಗ ನಡೆದಿದೆ. ಈಗ ಬಿಜೆಪಿ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಸಿಗಂಗೆ ಕಾಣ್ತಾ ಇದೆ. ಅವರು ಅಧಿಕಾರ ಹಿಡಿಯೋ ಚಾನ್ಸ್ ಇದೆ. ನಿಮ್ಗೆ ಇನ್ನೊಂದು ಹೇಳ್ಬೇಕು ಭಾಸ್ಕರ್, ಅಂದ್ರೆ ಈ ಬಿಜೆಪಿ ಸಾಮಾನ್ಯವಾಗಿ ಮಹಾನಗರ ಪಾಲಿಕೆಗಳು ದೇಶದ ರಾಜ್ಯದ ರಾಜಧಾನಿಗಳಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯುವ ಕೆಲಸವನ್ನ ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಕೇರಳದಲ್ಲಿ ತಿರುವನಂತಪುರದಲ್ಲಿ, ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಸ್ಥಳೀಯ ಸಂಸ್ಥೆ ಚುನಾವಣೆ ಮಹಾನಗರ ಪಾಲಿಕೆಯಲ್ಲಿ ಅಲ್ಲಿ ಅಧಿಕಾರಕ್ಕೆ ಬಂದರು. ಅದೇ ರೀತಿ ಇಲ್ಲಿ ಅಧಿಕಾರಕ್ಕೆ ಬಂದರು. ಈ ರೀತಿ ಅವ್ರು ಮಾಡ್ತಾರೆ. ಮತ್ತೆ ನೀವು ಆರಂಭದಲ್ಲಿ ಮೊದಲು ಏನ್ ಹೇಳಿದ್ರಿ, ನನ್ನ ಪ್ರಶ್ನೆ ಏನಂದ್ರೆ, ಈ ಬಿಹಾರ್ ಚುನಾವಣೆ ಬಂದ ನಂತರ HD ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, 2028 ಚುನಾವಣೆಯಲ್ಲಿ ಕೂಡ ರಾಜ್ಯದಲ್ಲಿ ಇದೇ ರೀತಿ ಆಗುತ್ತೆ ಅಂತ ಹೇಳಿ. ಅದು ಇನ್ನೂ ಬಹಳ ದೂರ ಇದೆ. ಬಟ್ ಇವತ್ತಿನ ಪ್ರಸ್ತುತ ರಾಜಕೀಯದ ಬಗ್ಗೆ ಮಾತನಾಡೋದಾದ್ರೆ, ಏನು GBA ಎಲೆಕ್ಷನ್ ಬರುತ್ತೆ, ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಇನ್ನೊಂದು 3-4 ತಿಂಗಳಲ್ಲಿ ಬರುವಂತ ಸಾಧ್ಯತೆ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅದ್ರ ಬಗ್ಗೆ ಮಾತನಾಡ್ತಾರೆ. ಇಲ್ಲ ಒಂದ್ ಕಡೆ ಬಿಜೆಪಿ ಈಗ ಏನು ಮುಂಬೈನಲ್ಲಿ ಗೆಲುವಾಗಿದೆಯಲ್ಲ, ಆ ಒಂದು ಮೈತ್ರಿಕೂಟಕ್ಕೆ ಆಗಿರುವಂತ ಗೆಲುವು, JDS ಬಿಜೆಪಿ ಗ್ರೇಟರ್ ಬೆಂಗಳೂರಿನಲ್ಲೂ ಕೂಡ ಮೈತ್ರಿಕೂಟದೊಂದಿಗೆ ಹೋದಂತ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಗೆಲುವನ್ನ ಕಾಣುವಂತ ಸಾಧ್ಯತೆಗಳು ಇರುತ್ತಾ ಎನ್ನುವಂಥದ್ದು ಪ್ರಶ್ನೆ. ಖಂಡಿತವಾಗಿ ಇರುತ್ತೆ, ಬಹುತೇಕ ಸಾಧ್ಯತೆಗಳಿದೆ. ಆದ್ರೆ ಕುಮಾರಸ್ವಾಮಿ ಅವರು, ನೀವು ಹೇಳಿದ್ದು ವಿಧಾನಸಭೆ ಚುನಾವಣೆ ಅದಿನ್ನೂ ದೂರ ಇದೆ, ಇನ್ನು 2-2.5 ವರ್ಷದ ದೂರ ಇದೆ. ಈಗ ನೀವು ಅಪ್ಕಮಿಂಗ್ ಎಲೆಕ್ಷನ್ ಇರೋದು GBA ಚುನಾವಣೆ. ಈಗ ಬಂದಿರೋ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅವರೇನು ಏಕನಾಥ್ ಶಿಂದೆ ಈಗ ಅಲ್ಲಿ ಇದರಿಂದ ಸಿಡಿದು ಬಂದು, ಶಿವಸೇನೆಯಿಂದ ಸಿಡಿದು ಬಂದು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು, ಈಗ ಅವರು ಫಸ್ಟ್ ಮುಖ್ಯಮಂತ್ರಿಯಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ಇರ್ತಕ್ಕಂಥವ್ರು ಏಕನಾಥ್ ಶಿಂದೆ. ಈಗ ಅವರು ಏನು ಪ್ಲಾನ್ ಮಾಡಿದ್ರು, ಆ ಪ್ಲಾನ್ ವರ್ಕೌಟ್ ಆಗಿದೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ಎಲೆಕ್ಷನ್ ಇದೆ, ಅದ್ರ ಮೇಲೆ ಇದು ಪರಿಣಾಮ ಬೀರುತ್ತೆ. ಆ ಚುನಾವಣೆಯ ಫಲಿತಾಂಶ ಇದಕ್ಕೆ ದಿಕ್ಸೂಚಿ ಆಗುತ್ತೆ. ಬಿಜೆಪಿ ಅವರು ಇದನ್ನ ಎನ್ಕೇಜ್ ಮಾಡ್ಕೊಳ್ಳೋ ಸಾಧ್ಯತೆ ಸಾಕಷ್ಟಿದೆ, ಅದನ್ನ ಅಲ್ಲಗಳೆಯಕ್ಕಾಗಲ್ಲ. ಆದ್ರೆ ಅಲ್ಲಿ ಆಡಳಿತ ಪಕ್ಷ ಇತ್ತು ಯಾವುದು, ನೀವು ಏನು ಮತ್ತೆ ಫಡ್ನವೀಸು ಏಕನಾಥ್ ಶಿಂದೆ ಅವರದ್ದು ಆಡಳಿತ ಪಕ್ಷಕ್ಕೆ ಸ್ವಾಭಾವಿಕವಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆ ಪೂರಕವಾಗಿರುತ್ತೆ ಅಂತ ನಾವು ಅನಾಲಿಸಿಸ್ ಮಾಡ್ಬೋದು. ಇಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷದಲ್ಲಿದೆ.
ಇಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಅದು ಒಂದ್ ರೀತಿ ಕುತೂಹಲ ಅಂತ ಹಾ ಸರ್. ಇನ್ನು ಕೆಲವರು ಇದು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಅದನ್ನೇ ಉಚ್ಚಾರಣೆ ಮಾಡ್ತಾರೆ. ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆ ಅಂತ ಅಂದ್ರೆ ಅದು ಕಾರ್ಯಕರ್ತರ ಚುನಾವಣೆ. ಹಂಗಾಗಿ ಎಲ್ಲೋ ಒಂದ್ ಕಡೆ ಮೈತ್ರಿಯೊಂದಿಗೆ ಹೋದ್ರೆ ಕಾರ್ಯಕರ್ತರುಗಳಿಗೆ ಸಂಘಟನಾತ್ಮಕವಾಗೂ ಒಂದಷ್ಟು ಅಡೆತಡೆಗಳು ಆಗುವಂತ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ. ಬಟ್ ಇವೆಲ್ಲವನ್ನು ರಾಜಕೀಯ ವಿಶ್ಲೇಷಣೆ ಮಾಡೋದಾದ್ರೆ ಇವೆಲ್ಲವನ್ನು ಬದಿಗೊತ್ತಿ, ಏನು ವೈಯಕ್ತಿಕ ಕಾರಣಗಳನ್ನ ಬದಿಗೊತ್ತಿ ನೋಡಿದಂತ ಸಂದರ್ಭದಲ್ಲಿ JDS BJP ಒಟ್ಟಿಗೆ ಸ್ಥಳೀಯ ಸಂಸ್ಥೆ ಏನು ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಈಗ GBA ಚುನಾವಣೆ ಆಗಿರ್ಬೋದು, ಇದು ಎಲ್ಲದರಲ್ಲೂ ಕೂಡ ಒಗ್ಗಟ್ಟಾಗಿ ಅಂದ್ರೆ ಮೈತ್ರಿಕೂಟದಲ್ಲಿ ಮುಂದುವರೆದಂತ ಪಕ್ಷದಲ್ಲಿ ಅಭೂತಪೂರ್ವವಾದಂತ ಒಂದು ಗೆಲುವನ್ನ ಕಾಣಬಹುದು. ಕಾಂಗ್ರೆಸ್ ಅನ್ನು ಏಕಾಂಗಿಯಾಗಿ ಬಿಟ್ಟು ಇಲ್ಲಿ ಮೈತ್ರಿಯಲ್ಲಿ ಈ ರೀತಿಯ ಒಂದು ಫಲಿತಾಂಶವನ್ನ ನೋಡ್ಬೋದು ಅಂತ ಹೇಳಿ, ಭರ್ಜರಿಗೆ ಫಲಿತಾಂಶ ನೋಡ್ಬೋದು ಅಂತ. ಯಾವುದೇ ಒಂದು ಚುನಾವಣೆಗೆ ಅದರದೇ ಆದ ಒಂದು ತಂತ್ರ, ಪ್ರತಿತಂತ್ರ, ಅದರದೇ ಆದ ಸ್ಥಳೀಯ ಒಂದು ವಿಶೇಷತೆಗಳು ಇದ್ದೇ ಇರುತ್ತೆ ಯಾವುದೇ ಒಂದು ಚುನಾವಣೆ. ಈಗ ಡೆಲ್ಲಿ ಚುನಾವಣೆ ತಂದು ನಾವು ಕರ್ನಾಟಕದಲ್ಲಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ, ಮಹಾರಾಷ್ಟ್ರ ಚುನಾವಣೆ ತಂದು ನಾವಿಲ್ಲಿ ಬೆಂಗಳೂರು ಚುನಾವಣೆ ಮೇಲೆ ಹೇಳಲಿಕ್ಕಾಗಲ್ಲ. ಆದರೆ ಒಂದು ರಾಷ್ಟ್ರೀಯ ಪಕ್ಷಗಳು ಈಗ ಅಲ್ಲಿ 12 ಸೀಟು 14-15 ಸೀಟಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದೆ. ಇಲ್ಲಿ ಕರ್ನಾಟಕದಲ್ಲಿ ಆ ಲೆವೆಲಿಗೆ ಹೋಗುತ್ತೆ ಕಾಂಗ್ರೆಸ್ ಅಂತ ನಾವು ಅದನ್ನ ಅಲ್ಲಿ ಹೇಳಲಿಕ್ಕಾಗಲ್ಲ. ಆಮೇಲೆ ಇಲ್ಲಿ ಮೈತ್ರಿ ಬಗ್ಗೆ ಗೊಂದಲ ಇದೆ, BJP JDS ಮೈತ್ರಿ ಬಗ್ಗೆ ಗೊಂದಲ ಇದೆ. ಅಲ್ಲಿ ಮೈತ್ರಿ ಬಗ್ಗೆ ಗೊಂದಲ ಇರಲಿಲ್ಲ, ಅಲ್ಲಿ ಆಡಳಿತಕ್ಕೆ ಬರ್ತೀವಿ ಅಂತ ಜೋಶಲ್ಲಿ ಇದ್ದವ್ರ ಮೈತ್ರಿ ಬಗ್ಗೆ ಗೊಂದಲ ಇತ್ತು. ಅಲ್ಲಿ ಉದ್ಧವ್ ಠಾಕ್ರೆ ಅಂಡ್ ಟೀಮಲ್ಲಿ ಗೊಂದಲ ಇತ್ತು. ಅಲ್ಲಿ ಇನ್ನೊಂದೇನಾಯ್ತು, ಅಣ್ಣ ತಮ್ಮಗಳು ಬಹಳ ದೂರ ಇದ್ರು ಬೇರೆ ಚುನಾವಣೆಗಳಲ್ಲಿ. ಈ ಹಿಂದಿನ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ, ನವನಿರ್ಮಾಣ ಸೇತುವೆ, ರಾಜ್ ಠಾಕ್ರೆ ಅವರೆಲ್ಲ ದೂರ ಇದ್ರು. ಈ ಚುನಾವಣೆಯಲ್ಲಿ ಕೈತಪ್ಪು ಹೋಗ್ಬಿಡುತ್ತೆ, ನಮಗೆ ಪಾಲಿಕೆ ನಮ್ಮ ಕುಟುಂಬದ ಆಡಳಿತದಲ್ಲೇ ಇತ್ತು, ಕೈತಪ್ಪು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಈ ಚುನಾವಣೆಯಲ್ಲಿ ಒಂದಾದ್ರು. ಆದರೆ ಅವರ ಕುಟುಂಬ ರಾಜಕಾರಣಕ್ಕೆ ಅಲ್ಲಿನ ಜನ ಬೆಲೆ ಕೊಟ್ಟಿಲ್ಲ. ಆ ಎಲ್ಲ ಅಂಶಗಳು, ಅಲ್ಲಿನ ಸ್ಥಳೀಯ ಅಂಶಗಳು ಪರಿಣಾಮ ಬೀರಿರುತ್ತೆ ಚುನಾವಣೆಯ ಫಲಿತಾಂಶದ ಮೇಲೆ. ಬಟ್ ಅದು ಇಲ್ಲಿ ಹೆಂಗಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಒಂದು ದಿಕ್ಸೂಚಿ ಆಗುತ್ತೆ. ಅಲ್ಲಿ BJP ಗೆದ್ದಿದೆ, ಅಲ್ಲಿ BJPಯ ಮೈತ್ರಿ ಪಡೆ ಗೆದ್ದಿದೆ ಅಂದ್ರೆ ಆ ಚುನಾವಣೆಯ ಫಲಿತಾಂಶ ನೆಕ್ಸ್ಟ್ ಚುನಾವಣೆಗೆ ಇಲ್ಲಿ ಒಂದು ದಿಕ್ಸೂಚಿ ಆಗುತ್ತೆ. ಆದರೆ ಇನ್ನೂ 6 ತಿಂಗಳು ಟೈಮ್ ಇರೋದ್ರಿಂದ ಯಾವುದೇ ಬದಲಾವಣೆಗಳಾಗುವ ಸಾಧ್ಯತೆಗಳು ಇರುತ್ತೆ. ಧನ್ಯವಾದಗಳು. ಬೃಹನ್ ಮುಂಬೈ ಚುನಾವಣೆ, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ BJPಯ ಮೈತ್ರಿಕೂಟಕ್ಕೆ ಅಭೂತಪೂರ್ವವಾದಂತಹ ಒಂದು ಗೆಲುವು ಸಿಕ್ಕಿರುವಂತದ್ದು. ಎಲ್ಲ ಒಂದು ಕಡೆ ಇದು ಮುಂಬರುವ GBA ಚುನಾವಣೆಗೂ ಕೂಡ ದಿಕ್ಸೂಚಿ ಆಗಬಹುದು ಎನ್ನುವಂತ ವಿಶ್ಲೇಷಣೆಯನ್ನು ಕೂಡ ನಮ್ಮ ಸೀನಿಯರ್ ಆದಂತಹ ಜನಾರ್ದನ್ ಸರ್ ಅವರು ಹೇಳ್ತಾ ಇರುವಂತದ್ದು. ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಸಂಜೆ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.